ನೈಜ ಘಟನೆಯನ್ನಾಧರಿಸಿದ್ದ ಶುದ್ಧಿಗೆ ಶತದಿನೋತ್ಸವದ ಸಂಭ್ರಮ. Legend has it, whose waters would have to purify all sins. ರಿಯಲ್ ಕ್ರೈಮ್ ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿದಂತಹ ಪ್ರಯೋಗಾತ್ಮಕ ಸಿನಿಮಾ ಶುದ್ಧಿ. ಭಾರತದಲ್ಲಿ ಅಮೆರಿಕ ಹುಡುಗಿಯೊಬ್ಬಳ ಆಧ್ಯಾತ್ಮಿಕ ಪಯಣ ಮತ್ತು ಬಾಲಾಪರಾಧಿ ಕಾನೂನಿನ ಕುರಿತು ಹೋರಾಡುವಂತಹ ಕಥೆಯನ್ನ ಆಧರಿಸಿದ ಸಿನಿಮಾ. ಅದೇ ಕಾರಣಕ್ಕಾಗಿಯೇ ಶುದ್ಧಿಗೆ ಉತ್ತಮ ಪ್ರಶಂಸೆ ಮತ್ತು ಪ್ರತಿಕ್ರಿಯೆಗಳು ಹರಿದು ಬಂದಿತ್ತು. ಇದೀಗ ಈ ಸಿನಿಮಾ ಯಶಸ್ವಿ 100 ದಿನಗಳನ್ನ ಪೂರೈಸಿದೆ. ಈ ಸಂಭ್ರಮವನ್ನ ಇತ್ತೀಚೆಗಷ್ಟೇ ಚಿತ್ರತಂಡ ಅವಿಸ್ಮರಣೀಯವಾಗಿ ಆಚರಿಸಿಕೊಳ್ತು. ಬಾಹುಬಲಿ 2 ಅಂತಹ ದೊಡ್ಡ ಸಿನಿಮಾದ ಅಬ್ಬರದ ನಡುವೆ ಸಣ್ಣ ಬಜೆಟ್ನ ಪ್ರಯೋಗಾತ್ಮಕ ಸಿನಿಮಾ ಒಂದು ಈ ರೀತಿ ಸುದ್ದಿಯಾಗಿರುವುದು ನಿಜಕ್ಕೂ ಗ್ರೇಟ್. ಮದೇಶ್ ಟಿ ಭಾಸ್ಕರ್ ನಿರ್ಮಾಣದಲ್ಲಿ ಮೂಡಿಬಂದಿದ್ದ ಈ ಚಿತ್ರವನ್ನ ಆದರ್ಶ ಈಶ್ವರಪ್ಪ ಡೈರೆಕ್ಟ್ ಮಾಡಿದ್ರು. ನಿವೇದಿತಾ, ಸಂಚಾರಿ ವಿಜಯ್, ಹಾಲಿವುಡ್ ನಟಿ ಲೌರೆನ್ಸ್ ಪರ್ಟನೋ ಮುಖ್ಯ ಭೂಮಿಕೆಯಲ್ಲಿರುವ ಈ ಚಿತ್ರಕ್ಕೆ ಬಹುತೇಕ ಹಾಲಿವುಡ್ ತಂತ್ರಜ್ಞರೇ ಕೆಲಸ ಮಾಡಿದ್ದಾರೆ. ನಾನು ಬರಿತಾ ಇರೋ ಸ್ಕ್ರಿಪ್ಟ್ ಆಸ್ ಅ ಹೋಲ್ ಈ ಇನಿಷಿಯೇಟಿವ್ಗೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ನೈಜ ಘಟನೆಗಳನ್ನ ಸ್ಟಡಿ ಮಾಡೋ ಅನುಭವ. ನಮ್ಮ ನಿರ್ದೇಶಕರು ನಿರ್ಮಾಪಕರು ಯಾವ ನಿರೀಕ್ಷೆ ಇಟ್ಕೊಂಡು ಈ ಒಂದು ಚಿತ್ರನ ನಿರ್ಮಾಣ ಮಾಡಿದರು, ಅದನ್ನು ಮೀರಿ ಈ ಚಿತ್ರ ಮುಟ್ಟಿದೆ, ಜನರನ್ನ ಮುಟ್ಟಿದೆ ಅನ್ನೋದು ಆ್ಯಕ್ಚುಲಿ ಅವರು ಅದಕ್ಕೆ ತಯಾರಿರಲಿಲ್ಲ, ಅಂದರೆ ಅಷ್ಟು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಅದು ತುಂಬ ಖುಷಿ ಆಗ್ತದೆ. ಜನಗಳು ಈ ಥರ ಸಿನಿಮಾನ ಹೇಗೆ ತಗೋತಾರೆ ಅನ್ನೋ ಭಯ ಖಂಡಿತ ಇತ್ತು ನಮಗೆ. ಬಟ್ ಅಪ್ಪಿ ಮುದ್ದಾಡ್ತಾ ಇದ್ದಾರೆ ಸಿನಿಮಾನ, ಹೇಳಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ದಾರೆ. ತುಂಬ ಖುಷಿ, ಎಲ್ಲ ಕ್ಯಾಟಗರಿ ಆಡಿಯನ್ಸ್ಗೂ ರೀಚ್ ಆಗಿದೆ. ಶುದ್ಧಿ ಸಿನಿಮಾದ ಶತದಿನೋತ್ಸವ ಮುಗಿತಾ ಇದ್ದಂತೆ ಈ ಚಿತ್ರದ ಡಬ್ಬಿಂಗ್, ರಿಮೇಕ್ ಮತ್ತು ಸ್ಯಾಟಲೈಟ್ ಹಕ್ಕುಗಳಿಗೆ ಡಿಮ್ಯಾಂಡ್ ಹೆಚ್ಚಿದೆ. ಸದ್ಯ ಶುದ್ಧಿ ರೈಟ್ಸ್ ಮಾತುಕತೆ ಹಂತದಲ್ಲಿದೆ. ಅಂದಹಾಗೆ ಶುದ್ಧಿ ಸಿನಿಮಾದಿಂದ ಒಳ್ಳೆಯ ಹೆಸರು ಪಡೆದುಕೊಂಡಿರೋ ತಂತ್ರಜ್ಞರು, ಕಲಾವಿದರು ಆಗಲೇ ಹೊಸ ಸಿನಿಮಾಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮುಂದಿನ ವರ್ಷದ ವೇಳೆಗೆ ಶುದ್ಧಿ ಶೈಲಿಯ ಹೊಸ ಮಾದರಿಯ ಮತ್ತೊಂದು ಸಿನಿಮಾ ಇದೇ ತಂಡದಿಂದ ಬಂದ್ರೂ ಅಚ್ಚರಿಯಿಲ್ಲ. I have to end this myself and go back home like I wasn't even here. ಇದು ಸ್ಪೆಷಲ್ ಕ್ರೈಮ್ ಬ್ರಾಂಚ್ ಆಫೀಸ್. ಇಲ್ಲಿ ಯಾವ ಬೋಳಿ ಮಗನ ಇನ್ಫ್ಲೂಯೆನ್ಸು ನಡೆಯಲ್ಲ. ನಂಬರ್ ಟ್ರೇಸ್ ಮಾಡಿದ್ದೀವಿ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9. I love the history of this city. What impressed me most is the story of a mythological demon eventually getting killed by a goddess for all his sins.